I am Saraswati V. Patil, Assistant Professor of Economics, Government First Grade College, Shiggaon. ಇದು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಬಿಕಾಂ ಫಸ್ಟ್ ಸೆಮಿಸ್ಟರ್ನ ಬಿಸಿನೆಸ್ ಎಕನಾಮಿಕ್ಸ್ನಲ್ಲಿ ಯೂನಿಟ್ 1ರ ಸೆಷನ್ 5ನೆಯ ಅಧ್ಯಾಯವಾಗಿದೆ. ಬಿಸಿನೆಸ್ ಎಕನಾಮಿಕ್ಸ್ ಇಟ್ಸ್ ರಿಲೇಶನ್ಶಿಪ್ ಟು ದಿ ಅದರ್ ಸಬ್ಜೆಕ್ಟ್ಸ್ ಎಂಬುದರ ಬಗ್ಗೆ ಇಂದು ನಾವು ಅಧ್ಯಯನವನ್ನು ಮಾಡೋಣ. ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ಕ್ಲಾಸಿನಲ್ಲಿ ನಾವು ವಾಟ್ ಆರ್ ದ ಒಬ್ಜೆಕ್ಟಿವ್ಸ್ ಆ್ಯಂಡ್ ಫೀಚರ್ಸ್ ಆಫ್ ದ ಬಿಸ್ನೆಸ್ ಇಕನಾಮಿಕ್ಸ್ ಎಂಬುದರ ಬಗ್ಗೆ ಅಧ್ಯಯನವನ್ನು ಮಾಡಿದ್ದೇವೆ. ಇಂದು ವ್ಯಾವಹಾರಿಕ ಅರ್ಥಶಾಸ್ತ್ರ ಇತರ ಶಾಸ್ತ್ರಗಳೊಂದಿಗೆ ಇರುವಂಥ ಸಂಬಂಧದ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಬಿಸಿನೆಸ್ ಇಕನಾಮಿಕ್ಸ್ ಇಟ್ಸ್ ರಿಲೇಶನ್ಶಿಪ್ ವಿತ್ ಅದರ್ ಸಬ್ಜೆಕ್ಟ್. ಮೊದಲನೇದಾಗಿ ಬಿಸಿನೆಸ್ ಇಕನಾಮಿಕ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್. Statistics is a science of numerical science. It collects, classifies and tabulates the numerical facts with a view to explain, describe the phenomena. It deals with averages and gives a complete data of various activities of people. Business economics needs marshalling of quantitative data and find out the functional relationship involved in decision making. For example, a business firm has to its price output decision on demand and cost consideration and for third purpose. ವ್ಯಾವಹಾರಿಕ ಅರ್ಥಶಾಸ್ತ್ರ ಮತ್ತು ಸಂಖ್ಯಾಶಾಸ್ತ್ರ ಯಾವ ರೀತಿ ಸಂಬಂಧವಿದೆ ಎಂಬುದನ್ನು ನಾವು ಈ ರೀತಿಯಾಗಿ ಅರ್ಥೈಸ್ಬೋದು. ವ್ಯಾವಹಾರಿಕ ಅರ್ಥಶಾಸ್ತ್ರ ಸಂಖ್ಯಾಶಾಸ್ತ್ರದೊಂದಿಗೆ ನಿಕಟವಾದಂಥ ಒಂದು ಸಂಬಂಧವನ್ನು ಹೊಂದಿದೆ. ಸಂಖ್ಯಾಶಾಸ್ತ್ರ ಒಂದು ನಿರ್ಣಯಾತ್ಮಕವಾದ ವಿಜ್ಞಾನವಾಗಿದೆ. ಅದು ನಿರ್ವಹಣೆಯ ಅರ್ಥಶಾಸ್ತ್ರಕ್ಕೆ ಬಹಳಷ್ಟು ಉಪಯುಕ್ತವಾಗಿದೆ. ಹೇಗೆಂದರೆ, ಪರಿಶುದ್ಧ ಅರ್ಥಶಾಸ್ತ್ರವು ಅನೇಕ ಸಿದ್ಧಾಂತಗಳನ್ನು ಒದಗಿಸಿದೆ. ಈ ಸಿದ್ಧಾಂತಗಳ ನಿಗಮದ ವಿಧಾನದ ಮೂಲಕ, ಅಂದರೆ ಕೆಲವು ಊಹೆಗಳ ಆಧಾರದ ಮೇಲೆ ರಚಿಸಲಾಗಿದೆ. ಆದರೆ ಈ ಸಿದ್ಧಾಂತಗಳನ್ನು ಪ್ರತ್ಯಕ್ಷವಾಗಿ ಲಭ್ಯವಿರುವ ಅಂಕಿಅಂಶಗಳೊಂದಿಗೆ ಪರಿಶೀಲಿಸದೆ ಅವುಗಳನ್ನು ಸ್ವೀಕರಿಸಲು ಸಾಧ್ಯವಿಲ್ಲ. ಸಿದ್ಧಾಂತಗಳ ಸತ್ಯಾಸತ್ಯತೆಗಾಗಿ ಪ್ರಾಯೋಗಿಕವಾಗಿ ಪರೀಕ್ಷಿಸಬೇಕು. ಅಂದರೆ ಸಂಖ್ಯಾಶಾಸ್ತ್ರದ ಮೂಲಕ ಇಂಥ ಪರೀಕ್ಷೆಯನ್ನು ಮಾಡಬಹುದಾಗಿದೆ. ಉದ್ದಿಮೆ ಸಂಸ್ಥೆಯು ತನ್ನ ವ್ಯವಹಾರದಲ್ಲಿ ಅನೇಕ ಅನಿಶ್ಚಿತತೆಗಳನ್ನು ಎದುರಿಸಬೇಕಾಗುತ್ತದೆ. ಸಂಖ್ಯಾಶಾಸ್ತ್ರದ ಒಂದು ಸಿದ್ಧಾಂತವಾದ ಸಂಭವನೀಯ ಸಿದ್ಧಾಂತವನ್ನು ಬಳಸಿ, ಅಂದರೆ ಥಿಯರಿ ಆಫ್ ಪ್ರೊಬ್ಯಾಬಿಲಿಟಿ, ಅದು ಅನಿಶ್ಚಿತತೆಯ ಸಮಸ್ಯೆಯನ್ನು ಬಗೆಹರಿಸಬಹುದಾಗಿದೆ. ಈ ರೀತಿ ಸಂಖ್ಯಾಶಾಸ್ತ್ರ ವ್ಯಾವಹಾರಿಕ ಅರ್ಥಶಾಸ್ತ್ರದೊಂದಿಗೆ ಸಂಬಂಧವನ್ನು ಹೊಂದಿದೆ. ಎರಡನೇದಾಗಿ, ವ್ಯಾವಹಾರಿಕ ಅರ್ಥಶಾಸ್ತ್ರ ಗಣಿತಶಾಸ್ತ್ರದೊಂದಿಗೆ ಹೇಗೆ ಸಂಬಂಧವನ್ನು ಹೊಂದಿದೆ ಎಂಬುದನ್ನು ನೋಡೋಣ. ಮ್ಯಾಥಮೆಟಿಕ್ಸ್ ಈಸ್ ಅ ಸೈನ್ಸ್ ಆಫ್ ನಂಬರ್, ಸಿಂಬಾಲ್ ಆ್ಯಂಡ್ ಡೈಗ್ರಾಮ್. ಇಟ್ ಕನ್ಸಿಸ್ಟ್ ಆಫ್ ಸಚ್ ಸಬ್ಜೆಕ್ಟ್ಸ್ ಲೈಕ್ ಆಲ್ಜಿಬ್ರಾ, ಜಾಮೆಟ್ರಿ, ಟ್ರಿಗ್ನೋಮೆಟ್ರಿ, ಎಕ್ಸೆಟ್ರಾ. Business economics is a metrical in character, estimating a various economics relationship, predicting relevant economics quantity and using them in decision making and forward planning. ಗಣಿತಶಾಸ್ತ್ರ ಇನ್ನೊಂದು ನಿರ್ಣಯಾತ್ಮಕವಾದ ವಿಜ್ಞಾನವಾಗಿದೆ. ಅದು ಸಹ ನಿರ್ವಹಣೆಯ ಅರ್ಥಶಾಸ್ತ್ರಕ್ಕೆ ಬಹಳಷ್ಟು ಉಪಯುಕ್ತವಾಗಿದೆ. ಏಕೆಂದರೆ
ನಿರ್ವಹಣೆಯ ಅರ್ಥಶಾಸ್ತ್ರ ಅಥವಾ ವ್ಯಾವಹಾರಿಕ ಅರ್ಥಶಾಸ್ತ್ರ ಸ್ವರೂಪದಲ್ಲಿ ಮಾಪನಾತ್ಮಕವಾಗಿರುತ್ತದೆ. ವಿವಿಧ ಆರ್ಥಿಕ ಸಂಬಂಧಗಳನ್ನು ಅಂದಾಜು ಮಾಡುತ್ತದೆ. ಆರ್ಥಿಕ ಪ್ರಮಾಣಗಳ ಬಗ್ಗೆ ಮುನ್ನುಡಿಯನ್ನು ಮಾಡುತ್ತದೆ ಮತ್ತು ವ್ಯಾವಹಾರಿಕ ತೀರ್ಮಾನಗಳನ್ನು ಕೈಗೊಳ್ಳುವಾಗ, ಭಾವಿ ಯೋಜನೆಗಳನ್ನು ತಯಾರಿಸುವಾಗ ಅವುಗಳನ್ನು ಬಳಸುತ್ತದೆ. ವ್ಯಾವಹಾರಿಕ ಅರ್ಥಶಾಸ್ತ್ರಕ್ಕೆ ಜ್ಯಾಮಿತಿ, ಬೀಜಗಣಿತ, ಸಂಕಲನ, ವ್ಯವಕಲನ, ಭಿನ್ನರಾಶಿ ಮೊದಲಾದ ವಿಷಯಗಳ ಪರಿಜ್ಞಾನ ಅವಶ್ಯಕವಾಗಿರುತ್ತದೆ. ವ್ಯಾವಹಾರಿಕ ಅರ್ಥಶಾಸ್ತ್ರ ತೀರ್ಮಾನಗಳನ್ನು ಕೈಗೊಳ್ಳಲು ಗಣಿತಶಾಸ್ತ್ರದ ಪರಿಕರಗಳನ್ನು ಮತ್ತು ಪರಿಭಾವನೆಗಳನ್ನು ಬಳಸಲಾಗುತ್ತದೆ. ಗಣಿತಶಾಸ್ತ್ರದ ಪರಿಚಯವಿಲ್ಲದೆ ನಿರ್ವಹಣೆ ಅರ್ಥಶಾಸ್ತ್ರದ ಅಥವಾ ವ್ಯಾವಹಾರಿಕ ಅರ್ಥಶಾಸ್ತ್ರದ ಜ್ಞಾನ ಅಸಾಧ್ಯವೆನ್ನಷ್ಟು ಮಟ್ಟಿಗೆ ಎರಡೂ ಶಾಸ್ತ್ರಗಳ ಸಂಬಂಧ ಬೆಳೆದು ಬಂದಿದೆ. ಮೂರನೆಯ ಒಂದು ಅಂಶ ಬಿಸಿನೆಸ್ ಇಕನಾಮಿಕ್ಸ್ ಆ್ಯಂಡ್ ಅಕೌಂಟಿಂಗ್. ಅಕೌಂಟಿಂಗ್ ಈಸ್ ಅ ಸೈನ್ಸ್ concerned with the recording of a business firm. Business economics and accounting are closely related because the business manager requires accounting information for taking correct decisions. The accounting data such as profit and loss account, ಪ್ರೊಡಕ್ಷನ್ ಅಕೌಂಟ್ ಆ್ಯಂಡ್ ಸೇಲ್ಸ್ ಅಕೌಂಟ್ ಎಕ್ಸೆಟ್ರಾ ವ್ಯಾವಹಾರಿಕ ಅರ್ಥಶಾಸ್ತ್ರ ಮತ್ತು ಲೆಕ್ಕಶಾಸ್ತ್ರದೊಂದಿಗೆ ಯಾವ ರೀತಿ ಒಂದು ಸಂಬಂಧವನ್ನು ಹೊಂದಿದೆ ಎಂಬುದನ್ನು ನೋಡೋಣ. ವ್ಯಾವಹಾರಿಕ ಅರ್ಥಶಾಸ್ತ್ರ ಮತ್ತು ಲೆಕ್ಕಶಾಸ್ತ್ರ ನಡುವೆ ಒಂದು ಅನ್ಯೋನ್ಯವಾದಂಥ ಒಂದು ಸಂಬಂಧವಿದೆ. ಲೆಕ್ಕಶಾಸ್ತ್ರವು ಉದ್ದಿಮೆಯ ಸಂಸ್ಥೆಯ ಹಣಕಾಸಿನ ವ್ಯವಹಾರಗಳನ್ನು ದಾಖಲೆ ಮಾಡುವ ಶಾಸ್ತ್ರವಾಗಿದೆ. ಸಂಸ್ಥೆಯ ವ್ಯವಸ್ಥಾಪಕರಿಗೆ ಸಮರ್ಪಕವಾದ ವ್ಯಾವಹಾರಿಕ ತೀರ್ಮಾನಗಳನ್ನು ಕೈಗೊಳ್ಳಲು ಸಾಧ್ಯವಾಗಬೇಕಾದರೆ ಅವರಿಗೆ ಲೆಕ್ಕದ ಮಾಹಿತಿಯ ಲಭ್ಯವಿರಬೇಕಾಗುತ್ತದೆ. ಇಂತಹ ಒಂದು ಲೆಕ್ಕದ ಮಾಹಿತಿಯಿಂದ ಲೆಕ್ಕದ ಮಾಹಿತಿಯು ಲೆಕ್ಕಶಾಸ್ತ್ರದಿಂದ ಮಾತ್ರ ಲಭ್ಯವಾಗುತ್ತದೆ. ಉದಾಹರಣೆಗೆ, ಲಾಭ ನಷ್ಟಗಳ ಒಂದು ತಕ್ತೆಯು ಸಂಸ್ಥೆಯ ಯಾವ ರೀತಿಯಿಂದ ತನ್ನ ವ್ಯವಹಾರಗಳನ್ನು ಕೈಗೊಂಡಿದೆ ಎಂಬುದನ್ನು ಸೂಚಿಸುತ್ತದೆ. ಇದರಿಂದ ಸಂಸ್ಥೆಯ ವ್ಯವಸ್ಥಾಪಕರಿಗೆ ಮುಂದಿನ ವರ್ಷಗಳಲ್ಲಿ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು, ಯೋಗ್ಯವಾದ ನಿರ್ಣಯಗಳನ್ನು ತೆಗೆದುಕೊಳ್ಳಲು ಇದರಿಂದ ಸಾಧ್ಯವಾಗುತ್ತದೆ. ಹಾಗೂ ಒಟ್ಟು ಉತ್ಪಾದನೆಯ ಲೆಕ್ಕವಾಗಿರಬಹುದು, ಒಟ್ಟು ಮಾರಾಟದ ಲೆಕ್ಕವಾಗಿರಬಹುದು, ಒಟ್ಟು ಲಾಭದ ಪ್ರಮಾಣವಾಗಿರಬಹುದು, ವೆಚ್ಚ ಮತ್ತು ನಿರ್ವಹಣೆಯ ಲೆಕ್ಕವಾಗಿರಬಹುದು. ಇವೇ ಮೊದಲಾದ ಮಾಹಿತಿಯಿಂದ ವ್ಯವಸ್ಥಾಪಕರಿಗೆ ಸರಿಯಾದ ನಿರ್ಣಯಗಳನ್ನು ಕೈಗೊಳ್ಳಲು ಸಾಧ್ಯವಾಗುತ್ತದೆ. ಈ ರೀತಿ ವ್ಯಾವಹಾರಿಕ ಅರ್ಥಶಾಸ್ತ್ರ ಮತ್ತು ಲೆಕ್ಕಶಾಸ್ತ್ರವು ಸಂಬಂಧವನ್ನು ಹೊಂದಿದೆ. ಕೊನೆಯದಾಗಿ ಬಿಸಿನೆಸ್ ಇಕನಾಮಿಕ್ಸ್ ಆ್ಯಂಡ್ ಆಪರೇಷನ್ ರಿಸರ್ಚ್. ಇದು ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಪ್ರಮುಖವಾದಂತಹ ಒಂದು ವ್ಯಾವಹಾರಿಕ ಅರ್ಥಶಾಸ್ತ್ರ ಇತರ ಶಾಸ್ತ್ರದೊಂದಿಗೆ ಹೊಂದಿರುವಂಥ ಒಂದು ಸಂಬಂಧವನ್ನು ತೋರಿಸುತ್ತದೆ. ಆಪರೇಷನ್ ರಿಸರ್ಚ್ ಡೀಲ್ಸ್ ವಿತ್ ಮಾಡೆಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಫ್ ಥೆರಾಟಿಕಲ್ ಮಾಡೆಲ್ which help the decision making process. It makes use of highly
mathematical tool to solve the business problems. It can be used by business manager in the field of product development, quality control, marketing and demand analysis. ವ್ಯಾವಹಾರಿಕ ಅರ್ಥಶಾಸ್ತ್ರ ಮತ್ತು ಸಂಶೋಧನೆ ಕಾರ್ಯಗಳು ಬಹಳಷ್ಟು ಒಂದು ನಿಖರವಾದಂಥ ಸಂಬಂಧವನ್ನು ಹೊಂದಿವೆ. ಸಂಶೋಧನೆಯ ಕಾರ್ಯಗಳು ಮುಖ್ಯವಾಗಿ ಕಟ್ಟಡಗಳ ಮಾದರಿಗಳನ್ನು ನಿರ್ಮಾಣ ಮಾಡುವಲ್ಲಿ, ಸೈದ್ಧಾಂತಿಕವಾಗಿ ಕಟ್ಟಡಗಳನ್ನು ನಿರ್ಮಾಣ ಮಾಡುವುದರಲ್ಲಿ ಬಹಳಷ್ಟು ಉಪಯುಕ್ತತೆಯನ್ನು ಹೊಂದಿದೆ. ಅದರಲ್ಲೂ ಡಿಸಿಷನ್ ಮೇಕಿಂಗ್, ನಿರ್ಣಯಗಳನ್ನು ತೆಗೆದುಕೊಳ್ಳುವಂಥ ಒಂದು ಹಂತದಲ್ಲಿ ಅಥವಾ ವಿಷಯದಲ್ಲಿ ಬಹಳಷ್ಟು ಪ್ರಮುಖವಾಗಿದೆ. ಆ್ಯಂಡ್ ಇಟ್ಸ್ ಯೂಸ್ ಅ ಹೈಲಿ ಮ್ಯಾಥಮೆಟಿಕಲ್ ಟೂಲ್ ಟು ಸಾಲ್ವ್ ದ ಬಿಸ್ನೆಸ್ ಪ್ರಾಬ್ಲಮ್ಸ್. ವ್ಯವಹಾರದ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಒಂದು ಗಣಿತಶಾಸ್ತ್ರದ ತಂತ್ರಗಳನ್ನು ಉಪಯೋಗಿಸಿ ನಾವು ಸಮಸ್ಯೆಗಳನ್ನು ಬಹಳಷ್ಟು ಪರಿಹರಿಸಬಹುದಾಗಿದೆ. ಹೀಗಾಗಿ ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಂದರೆ ಉತ್ಪನ್ನದ ಒಂದು ಅಭಿವೃದ್ಧಿಯಲ್ಲಿ, ಗುಣಮಟ್ಟದ ಒಂದು ನಿಯಂತ್ರಣದಲ್ಲಿ, ಮಾರುಕಟ್ಟೆಯಲ್ಲಿ ಮತ್ತು ಬೇಡಿಕೆಯ ವಿಶ್ಲೇಷಣೆಯಲ್ಲಿ ಈ ಒಂದು ಆಪರೇಷನ್ ರಿಸರ್ಚ್ ಎಂಬುದನ್ನು ನಾವಲ್ಲಿ ಉಪಯೋಗಿಸಬಹುದು. ಹೀಗಾಗಿ ಆಪರೇಷನ್ ರಿಸರ್ಚ್ ಆ್ಯಂಡ್ ಬಿಸ್ನೆಸ್ ಎಕನಾಮಿಕ್ಸ್ ಆರ್ ಕ್ಲೋಸ್ಲಿ ರಿಲೇಟೆಡ್. ಕೊನೆಯದಾಗಿ ವಿದ್ಯಾರ್ಥಿಗಳೇ, ಇಂದಿನ ಒಂದು ಈ ಅಧ್ಯಾಯವನ್ನು ಮುಕ್ತಾಯದ ಒಂದು ಹಂತ. ವಿ ಕ್ಯಾನ್ easily understand the business economics with the help of the other subjects, and we can solve the business problems like demand marketing, production and cost control, etc. ವಿದ್ಯಾರ್ಥಿಗಳೇ, ನಾವು ಸುಲಭವಾಗಿ ವ್ಯಾವಹಾರಿಕ ಅರ್ಥಶಾಸ್ತ್ರ ಇತರ ಅರ್ಥಶಾಸ್ತ್ರಗಳೊಂದಿಗೆ ಯಾವ ರೀತಿ ಒಂದು ಸಂಬಂಧವನ್ನು ಹೊಂದಿದೆ, ಯಾವ ರೀತಿ ನಾವು ಗಣಿತಶಾಸ್ತ್ರ, ಸಂಖ್ಯಾಶಾಸ್ತ್ರ, ಲೆಕ್ಕಶಾಸ್ತ್ರ ಮತ್ತು ಸಂಶೋಧನೆಯ ಕಾರ್ಯಗಳ ಮುಖಾಂತರ ಯಾವ ರೀತಿ ಕಾರ್ಯವನ್ನು ನಿರ್ವಹಿಸಬಹುದು ಎಂಬುದನ್ನು ನಾವು ಇಂದು ನಾವು ಅಭ್ಯಸಿಸಿದೆವು. ಅದರಲ್ಲಿ ಉತ್ಪಾದನೆ ಆಗಿರ್ಬೋದು, ವೆಚ್ಚದ ನಿಯಂತ್ರಣ ಆಗಿರ್ಬೋದು, ಮಾರುಕಟ್ಟೆ ಆಗಿರ್ಬೋದು ಮತ್ತು ಬೇಡಿಕೆಯ ವಿಶ್ಲೇಷಣೆ ಆಗಿರ್ಬೋದು. ಸುಲಭವಾಗಿ ಇಂತಹ ಒಂದು ವಿಶ್ಲೇಷಣೆಗಳನ್ನು, ವಿವರಣೆಯನ್ನು ಮಾಡಬೇಕಾದ್ರೆ ಇವೆಲ್ಲ ಸಂಬಂಧಗಳು ಪ್ರಮುಖವಾಗಿ ಬೇಕಾಗುತ್ತವೆ. ಥ್ಯಾಂಕ್ ಯು ಎವ್ರಿವನ್.